ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ ಟು ಮಿನಿ ವ್ಲಾಗ್. ಇದು ಬಂದು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಳಗ್ಗೆ ಪಾಪುಗೆ ಸರಿ ತಿನ್ನಿಸಿ ಅವಳಿಗೆ ಸ್ನಾನ ಮಾಡಿಸಿ ಇವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಸೊ ಆಯಿಲ್ ಮಸಾಜ್ ಮಾಡಿ ತಲೆಗೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿ ಸೊ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ಗೊಂಬೆ ಸ್ಕೂಲಿಂದ ಬಂದಿದ್ಲು. ಸೊ ಇವತ್ತು ಆಲ್ರೆಡಿ 1:30 ಏನೋ ಆಗ್ಬಿಟ್ಟಿತ್ತು. ಸೊ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಸೊ ಒಂದು ವೀಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋದಲ್ಲಿ ಯಾರೋ ಒಬ್ರು ಕೇಳಿದ್ರು ಹೇರ್ ಕೇರ್ ಬಗ್ಗೆ ತಿಳಿಸಿ ಅಂತ. ಸೊ ನಾನು ಸ್ಪೆಷಲಾಗಿ ಹೇರ್ ಕೇರ್ ಅಂತ ಏನು ಮಾಡೋದಿಲ್ಲ, ಅದು ನನ್ನ ಹೆರಿಡಿಟಿಯಿಂದ ಬಂದಿರೋದು. ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇರ್ ಕೇರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಗೊಂಬೆಗೆ ಮೊಸರನ್ನ ತುಂಬ ಇಷ್ಟ. ಸೊ ಅವಳು ಮೊಸರನ್ನ ಅಂದರೆ ಮಜ್ಜಿಗೆನ ಮಾಡಿಸ್ಕೊಂಡು ತಿಂತಾ ಇದ್ಲು. ಸೊ ಇದು ಮಧ್ಯಾಹ್ನದ ಊಟ ಅವಳಿಗೆ. ನಂದು ಲಂಚ್ ಆಯಿತು. ಆಗಿ ಎಲ್ಲ ಮಲಗಿ ನಾವು ರೆಸ್ಟ್ ತೊಗೊಂಡು ಸ್ವಲ್ಪ, ಆಮೇಲೆ ಪಾಪು ಕೂಡ ಎದ್ಲು. ಸೊ ಗೊಂಬೆಗೂ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಈಚೆ ಓಡಾಡಿಸ್ತಾ ಇದ್ದೆ ಪಾಪುನ. ಅವಳ ಅಮ್ಮ ಎತ್ಕೊಂಡಿದ್ದಾರೆ ಪಾಪುನ. ಸೊ ಸ್ವಲ್ಪ ಫ್ರೆಶ್ ಗಾಳಿ ಸಿಗುತ್ತೆ ಅಂತ. ಸೊ ಹಾಗೆ ನೈಟು ರಾಜ್ಕುಮಾರ್ ಸರ್ದು ಫಿಲಮ್ ಹಾಕಿದ್ರು. ಯಾರಿಗೆಲ್ಲ ರಾಜ್ಕುಮಾರ್ ಸರ್ ಇಷ್ಟ ಅಂತ ಕಮೆಂಟ್ ಮಾಡಿ. ಇದು ಬಂದು ಬೋನಿನ್ಸನ್ ಬೆಸ್ಟಾ ಗ್ರೈಪ್ ವಾಟರ್ ಬೆಸ್ಟಾ ಅಂತ ಕೇಳಿದ್ರೆ ನಾನು ಬೋನಿನ್ಸನ್ ಬೆಸ್ಟ್ ಅಂತೀನಿ. ಹಿಮಾಲಯ ಪ್ರಾಡಕ್ಟು. ಚಿಕ್ಕ ಮಕ್ಕಳಿಗೆ 3 months ಪ್ಲಸ್ ಬೇಬಿಗೆ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ ಗೊಂಬೆಗೂ ಯೂಸ್ ಮಾಡಿದ್ದೀನಿ, ಈ ಪಾಪಗೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ನ್ಯೂ ಮಾಮಸ್ ಕೇಳೋದು ಬೋನಿನ್ಸನ್ ಬೆಸ್ಟ್. ಡೈಜೆಷನ್ ಪ್ರಾಬ್ಲಮಿಗೆ ಬೋನಿನ್ಸನ್ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.